ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಂತೂ ಇಂತೂ ಭಾರತದ ಹೊಸ ಉಪರಾಷ್ಟ್ರಪತಿಯವರ ಪ್ರಮಾಣ ವಚನ ನೆರವೇರ್ಬಿಟ್ ನೋಡ್ರಿ. ಸಿ.ಪಿ. ರಾಧಾಕೃಷ್ಣನ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೂ ಆಯ್ತು. I, Chandraviram Ponnusamy Radhakrishnan, do swear in the name of God do swear in the name of God that I will bear true faith and allegiance that I will bear true faith and allegiance to the Constitution of India to the Constitution of India as by law established, and that I will faithfully discharge the duty upon which I am about to enter. ಭಾರತದ 15ನೇ ಉಪರಾಷ್ಟ್ರಪತಿಗಳಾಗಿ ಇವರು ಅಧಿಕಾರ ಸ್ವೀಕರಿಸಿದ್ರು. ಇನ್ನ ಮ್ಯಾಲ ಜಗದೀಪ್ ಧನ್ಕರ್ ಅವರು ಕಂಪ್ಲೀಟ್ ಆಗಿ ಮಾಜಿ ಆದಂಗ ಆಯ್ತು. ಅದೆಲ್ಲ ಬಿಡ್ರಿ, ಈಗ ಒಂದು ಭಾರಿ ದೊಡ್ಡ ವಿಷಯ ತಂದಿನ್ರಪ್ಪ. ಲಕ್ಷ ಕೊಟ್ಟು ಕೇಳ್ರಿ. ನಮ್ಮ ರಾಹುಲ್ ಗಾಂಧಿ ಅವ್ರ ಅದಾರಲ್ಲ, ಅದೇ ರೀ, ಯಾವಾಗ್ಲೂ ಬೇಲ್ ಮೇಲೆ ಓಡಾಡ್ತಿರ್ತಾರ ನೋಡ್ರಿ, ಅವರೇ ರೀ. ಇಷ್ಟ ದಿನ ಅವ್ರ ಮ್ಯಾಲ ಕೋರ್ಟ್ ಪೊಲೀಸ್ ಸ್ಟೇಷನ್ಯಾಗ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು. ಈಗ ರಾಹುಲ್ ಗಾಂಧಿ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಲ್ಲಿ ಒಂದು ಕಂಪ್ಲೇಂಟ್ ಹೋಗೈತ್ ನೋಡ್ರಿ. ಇದೊಳ್ಳೆ ಕಥೆ ಆಯ್ತಲ್ಲೇನ್ರಿ. ಖರ್ಗೆಗೆ ಇವ್ರ ಬಾಸ್ ಬಗ್ಗೆನೆ ಅವ್ರ ಬಲ್ಲಿ ಕಂಪ್ಲೇಂಟಾ? ಆ ಕಂಪ್ಲೇಂಟ್ ಏನು, ಯಾರು ಕೊಟ್ಟಿದ್ದ ಕಂಪ್ಲೇಂಟ್ ಅಂತ ಕೇಳಿದ್ರ ನೀವ್ ಇನ್ನ ಗಾಬರಿ ಆಗ್ಬಿಡ್ತೀರಿ. ನೀವೇ ಹೇಳ್ರಿ, ಅದ್ ಎಷ್ಟು ಸಲ ಈ ಮನುಷ್ಯ ಫಾರಿನ್ ಟ್ರಿಪ್ ಅಂತ ಹೋಗ್ತಾರ? ಅದನ್ನು ನೋಡ್ರಿ, ಈಗ ಅಫಿಷಿಯಲ್ ಆಗಿ ಅಲ್ಲ, ಮತ್ತ ಕದ್ದು ಮುಚ್ಚಿ ಹೋಗ್ಬಿಡೋದು. ಒಬ್ರಿಗೂ ಒಂದ್ ಮಾತು ಹೇಳಾರ್ದ ಹಂಗ ಪಟ್ ಅಂತ ಯಾವ್ದಾರ ಫಾರಿನ್ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಡೋದು. ಮೊನ್ನೆ ನೋಡಿದ್ರ ಮಲೇಷ್ಯಾ ಹೋಗಿದ್ರಂತ. ಮಲೇಷ್ಯಾ ಹೋಗಿದ್ ಗೊತ್ತಾಗಿದ್ ಯಾವಾಗ? ಅದ್ಯಾವ್ದೋ ಬುರ್ಖಾ ಹಾಕೊಂಡಿರೋ ಹುಡುಗಿ ಜೋಡಿ ಕಾಣಿಸ್ಕೊಳ್ತಾರ. ಆ ಫೋಟೋ ವೈರಲ್ ಆದ್ಮೇಲೆನೆ ಇವ್ರು ಮಲೇಷ್ಯಾದಾಗ ಅದಾರ ಅನ್ನೋದು ಗೊತ್ತಾಗಿದ್ದು. ಆಮೇಲೆ ನೋಡಿದ್ರ ಅದ್ಯಾವ್ದೋ ಸ್ಕೂಟಿ ತಗೊಂಡು ಓಡಾಡ್ತಿರ್ತಾರ. ಹೇಳಲಿಕ್ ಹೋದ್ರ ಭಾಳ ಅವ್ರಿ, ಇದೇನು 1-2 ಸಲದ ಕತಿ ಅಲ್ರಪ್ಪ. ಅದ್ಯಾವ್ದೋ ಹುಡುಗಿ ಜೋಡಿ ಒಂದ್ ಸಲ ನೇಪಾಳದ ಪಾರ್ಟಿನ್ಯಾಗ ಕಾಣಿಸ್ಕೊಂಡಿದ್ರು, ನೆನಪೈತ್ಯ? ಅಲ್ಲ, ಹೆಂಗ ಮೆಲ ಹೇಳಾರ್ದೆ ಕೇಳಾರ್ದೆ ಹೋದ್ರ ಹೆಂಗ್ ಅಂತೀನಿ ನೋಡ್ರಿ. ರಾಹುಲ್ ಗಾಂಧಿ ಅವ್ರನ್ನ ಅವ್ರವ್ವ ಕೇಳಾರ್ದೆ ಇರಬಹುದು, ಅವ್ರ ಮಗನ್ನ ಅವ್ರೇನೋ ಫ್ರೀಯಾಗಿ ಬೀದಿಗೆ ಬಿಟ್ಟಿರಬಹುದು. ಆದ್ರೆ ಒಬ್ಬ ಸಂಸದರ ಅದಾರ ಅನ್ನೋದನ್ನ ನೆನಪು ಹಾರಬಾರ್ದು. ವಿರೋಧ ಪಕ್ಷದ ನಾಯಕನಾಗಿ ಅವ್ರಿಗೆ ಸುಮ್ಮನೆ ಬಿಡ್ಲಾಕ್ ಆಗ್ತದೇನ್ರಿ ನಾವು? ನಾವಂದ್ರ ನೋಡ್ರಿ, ನಮ್ಮ ಕತಿ ಬಿಟ್ಟು ಬಿಡ್ರಪ್ಪ. ನಾವ್ ಹಿಂಗ ಸರಪಳಿ ಹಾಕಿ ನಾಯಿ ತಪ್ಪಿಸ್ಕೊಂಡು ಹೋದಂಗ ಹೋಗ್ಲಿಕ್ಕತ್ತಿದ್ರ ಪಾಪ ಅವ್ರ ಸೆಕ್ಯೂರಿಟಿ ಅವರು ಏನ್ ಮಾಡ್ಬೇಕು ಹೇಳ್ರಿ? ಪಾಪ ಅವ್ರಿಗೆ ಎಷ್ಟು ತ್ರಾಸ ಹೇಳ್ರಿ. ಸೆಂಟ್ರಲ್ ಗವರ್ಮೆಂಟ್ ನೋಡಿದ್ರ ವಿರೋಧ ಪಕ್ಷದ ನಾಯಕ ಅಂತ ಹೇಳಿ ಅವ್ರಿಗೆ CRPF ಸೆಕ್ಯೂರಿಟಿ ಕೊಟ್ಟಾರ್ರಿ. ಇವ್ರು ಅವ್ರಿಗೂ ತಿಳಿಸ್ಲಾರ್ದೆ ಫಾರಿನ್ ಟ್ರಿಪ್ ಅಂತ ಹೇಳಿ ಹೋಗ್ಲಿಕ್ಕತ್ತಿದ್ರ ಅದು ಭದ್ರತಾ ಶಿಷ್ಟಾಚಾರ ಉಲ್ಲಂಘನೆ ಮಾಡ್ದಂಗ ಆಗುದಿಲ್ಲ ಏನ್ ಹೇಳ್ರಿ? ಅದಕ್ಕೆ ಈಗ CRPF VVIP ಭದ್ರತಾ ವಿಭಾಗದ ಮುಖ್ಯಸ್ಥ ಸುನೀಲ್ ಅವರು ಖರ್ಗೆ ಸಾಹೇಬ್ರ ಬಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದು. ಅಲ್ಲ, ಏನರೇ ಹಿಂಗ ಪಾರ್ಟಿ ಮುಗಿಸಿ ಬರೋ ಮುಂದ ಹೆಚ್ಚು ಕಮ್ಮಿ ಆದ್ರ ಯಾರ ಜವಾಬ್ದಾರಿ ಹೇಳ್ರಿ? ನೀವೇ ಹೇಳ್ರಿ. ಆಮೇಲೆ ಮತ್ತ ಅದಕ್ಕೂ ಮೋದಿಜಿ ಸರಿಯಾಗಿ ಸೆಕ್ಯೂರಿಟಿ ಕೊಡ್ಲಾರ್ದಕ್ಕೆ ಹಿಂಗಾಗಿದ್ದು ಅಂತ ಅಂದ್ಬಿಟ್ರೆ ಹೆಂಗ್ ಹೇಳ್ರಿ? ಮೊದಲೇ ಗಾಂಧಿ ಕುಟುಂಬದವರಿಗೆ ಕಂಟಕಗಳ ಬ್ಯಾರೆ, ಸೊ ಹಿಂಗಾಗಿ ತ್ರಾಸ ಆಗ್ತದ್ರಪ್ಪ. ಇನ್ನ ಆ ಖರ್ಗೆ ಸಾಹೇಬ್ರು ಇವ್ರಿಗೆ ಬುದ್ಧಿ ಹೇಳ್ತಾರ? ಹೇಳಿದ್ರು ಕೇಳು ಮನುಷ್ಯನ ಹೇಳ್ರಿ. ಮೋದಿಜಿ ಪಾಪ ರಾಹುಲ್ ಗಾಂಧಿ ಅವರ ಸೆಕ್ಯೂರಿಟಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ಲಿಕ್ಕತ್ತಿದ್ರು ಬಿಹಾರದಾಗ ಅವ್ರ ತಾಯಿಗೆ ಬೈತಾರೆ. ಈಗ ಆ ತಾಯಿಯನ್ನು ಬಳಸ್ಕೊಂಡು AI ವಿಡಿಯೋ ಮಾಡಿ ಚುನಾವಣಾ ಪ್ರಚಾರ ಮಾಡ್ಕೊಳ್ಳಿಕತ್ತಾರ ನೋಡ್ರಿ. आज की वोट चोरी डन हो गए, अब जाता हूं सोने। अरे बेटा, पहले तो तुमने मुझे नोटबंदी की लंबी लाइनों में खड़ा किया, तूने मेरे पैर ढोने का रील बनवाया, और अब बिहार में मेरे नाम पर राजनीति कर रहे हो। तुम मेरे अपमान के बैनर पोस्टर छपवा रहे हो। तुम फिर से बिहार में नौटंकी करने की कोशिश कर रहे हो। राजनीति के नाम पर कितना गिरोगे? हाँ? ಇದು ಒಂದು ಜನ್ಮ ಏನ್ರಿ? ಸತ್ತ ಸ್ವರ್ಗದಾಗಿರುವ ಆ ತಾಯಿನೂ ಬಿಡಲ್ ಅಂತಂದ್ರೆ ಎಂಥ ಕೊಳಕ ಮನಸ್ಥಿತಿ ಇರ್ಬೇಕು ನೋಡ್ರಿ. ಇನ್ನ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರ ಪ್ರತಾಪ್ ಸಿಂಹ ಮತ್ ಯತ್ನಾಳ್ ಅವ್ರ ಬೆಂಕಿ ಉಗುಳಕ್ ಶುರು ಹಚ್ಕೊಂಡ್ ಬಿಟ್ಟಾರ. ಮದ್ದೂರ್ ಘಟನೆ ನಡೆದ ಮ್ಯಾಲಂತೂ ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಫುಲ್ ಫೀಲ್ಡಿಗೆ ಇಳಿದ್ ಬಿಟ್ಟಾರ. ಯತ್ನಾಳ್ ಅವರು ಬರ್ತಿದ್ದಂಗೇನೆ ಕೇಸರಿ ಹವಾ ನೋಡ್ಬೇಕಾಗಿತ್ತು ನೀವು.
ಬಾಸ್ ಬಂದ್ರ ಗೊತ್ತಲ್ಲ ಹೆಂಗಿರ್ತದವ. ಮೈಕ್ ಮುಂದೆ ನಿಂದ್ರಂತೂ ಅಷ್ಟ ಕತಿ. ಆ ಭದ್ರಾವತಿ ಶಾಸಕ ಸಂಗಮೇಶ್ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಅಂದಿದ್ದಕ್ಕ ನಮ್ಮ ಯತ್ನಾಳ್ ಸಾಹೇಬ್ರ ಕೊಟ್ರು ನೋಡ್ರಿ ಒಂದು ಕೌಂಟರ್. ಹೆಂಗಿತ್ ಕೇಳ್ರಿ. ಈಗ ನಾಳೆನೇ ಆಗ್ಲಿ ಒಬ್ಬ ಏನೋ ಮೌಲ್ಯ ಆಹ್ವಾನ ಕೊಟ್ಟಾನಲ್ರಿ. ಇಸ್ಲಾಂದಲ್ಲಿ ಪುನರ್ಜನ್ಮ ಇಲ್ಲ. ಇಲ್ಲಿ ಸತ್ರ ಅಂದ್ರೆ ಸೀದಾ ಜನ್ನತ್ಗೆ ಹೋಗುದು. ಜನ್ನತ್ನಲ್ಲಿ 72 ಹುಡುಗಿಯರು, ಅತಿ ಸುಂದರಿಯರು, 32 ಫುಟ್ ಎತ್ತರ ಇದ್ದವರು ಇವರ ಸೇವೆಗಾಗಿ ಕಾದು ನಿಂತಿರ್ತಾರೆ. ಕಾಲು ಒತ್ತಾರೆ, ತಲೆ ಒತ್ತಾರೆ, ಹಿಂದಿಂದ ಒತ್ತಾರೆ, ಮುಂದಿಂದ ಒತ್ತಾರೆ, ಎಲ್ಲ ಒತ್ತಾರೆ. ಒಳ್ಳೆ ನದಿಗಳದಾವ ಅಲ್ಲಿ, ಎಲ್ಲಿ ಜನ್ನತ್ನಾಗ. ಎಂತ ನದಿ ಅಂದ್ರೆ ಹೆಂಗ ಅಮೃತ ಪಾನ, ಅದನ್ನ ಹಿಂಗ್ ಕುಡಿಬಹುದು. ಅದಕ್ಕೆ ನಾ ಸಂಗಮೇಶ್ವರ್ ಹೇಳ್ತೀನಿ, ತಕ್ಷಣ ಇಸ್ಲಾಂ ಧರ್ಮಕ್ಕೆ ಸೇರ್ರಿ. ಅದಟ್ ಒಂದು ಹಿಂದೂ ಧರ್ಮದ ಒಂದು ಕ್ರಿಮಿಕೀಟ ಹೊರಗೆ ಹೋದಂಗ ಆಗ್ತೈತಿ. ಕರೆಕ್ಟ್. ಹಂಗರೆ ಸ್ವಲ್ಪ ಹಿಂದೂ ಧರ್ಮ ಕ್ಲೀನ್ ಆಗ್ಲಿ ಬಿಡ್ರಿ. ಈ ಗ್ಯಾಪ್ನಾಗ ಯತ್ನಾಳ್ ಅವ್ರು ಇನ್ನ ಒಂದು ದೊಡ್ಡ ಬಾಂಬ್ ಸಿಡಿಸ್ಯಾರ ನೋಡ್ರಿ. ಯತ್ನಾಳ್ ಸಾಹೇಬ್ರು ಒಂದು ಹೊಸ ಪಕ್ಷ ಕಟ್ತಾರಂತ. ಆ ಪಕ್ಷದ ಚಿಹ್ನೆ ಏನ್ ಗೊತ್ತಾ? ಬುಲ್ಡೋಜರ್. ಯೋಗಿ ಹಂಗೆ ನಾನು ಕರ್ನಾಟಕನ ಕ್ಲೀನ್ ಮಾಡ್ತೀನಿ ಅಂತ ಅನ್ಲಿಕ್ಕೆ ಶುರು ಹಚ್ಕೊಂಡಾರ ನೋಡ್ರಿ. ಅದ್ ಏನ್ ಮಾಡ್ತಾರೋ ಏನೋ. ಒಟ್ಟ ಅಷ್ಟರ್ನಾಗ ಈ ಬಿಜೆಪಿ ಹೈಕಮಾಂಡ್ ಅವ್ರೆ ಏನ್ರ ಸರಿ ಮಾಡ್ತಾರೋ ಏನೋ ನೋಡ್ಬೇಕ್ರಪ್ಪ. ಇನ್ನೊಂದು ಕಡೆ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ಅವರು ಮತ್ತ ಅಖಾಡಕ್ಕೆ ಇಳ್ದಂಗ ಐತ್ ನೋಡ್ರಿ. ಫುಲ್ ಫಾರ್ಮ್ನಾಗಂತೂ ಅದಾರಪ್ಪ. ಒಂದೊಂದು ಕೇಳ್ತೀರಿ, ಒಂದ್ ನಿಮಿಷ ನಾನು ಹೇಳ್ತೇನೆ. ಈ ಅಂಡರ್ ವರ್ಲ್ಡ್ ಡಾನ್ಗಳಿಂದ ತೋಳೋಣ. ಚೋಟರಾಜನ್ನು ದಾವೂದ್ ಇಬ್ರಾಹಿಂ ಇದ್ದ. ಒಬ್ಬ ಹಿಂದೂನ ಹತ್ರ ಹೋಗಿ ಕೇಳಿ, ಚೋಟರಾಜನ ನಮ್ಮವನು ಅಂತ ಹೇಳಲ್ಲ. ಅವ್ನ ಡಾನೋ, ಅವ್ನ ಕೊಲೆಗಡಕ, ಅವ್ನ ದರೋಡೆಕೋರ ಅಂತ ಹೇಳ್ತಾರೆ. ದಾವೂದ್ ಇಬ್ರಾಹಿಂ ಅವನ್ ದರೋಡೆಕೋರ, ಅವನು ದೇಶದ್ರೋಹಿ, ಅವನ್ ಸಮಾಜಘಾತಕ ಅಂತ ಹೇಳುವಂತ ಮುಸ್ಲಿಮರನ್ನು ತೋರಿಸ್ಬಿಡಿ ಎಷ್ಟು ಜನ ಇದಾರೆ ಅಂತ. ಡಾನ್ಗಳನ್ನು ನಮ್ಮವನು ಅಂತ ಒಪ್ಕೊಂಡ್ಬಿಡ್ತಾರೆ ಅವರು. ಮುಂಬೈ ಬಾಂಬ್ ಬ್ಲಾಸ್ಟ್ ಮಾಡಿದಂತವ್ರು ಅವ್ರು ಒಂದು ಸಾರಿನಾದ್ರೂ ಅವನ್ನ ಖಂಡಿಸಿದಾರ? ಖರೆ ಹೇಳಕ್ ಅಂಜಿಕೆ ಯಾಕೆ ಬಿಡ್ರಿ ಸಿಂಹ ಅವರೇ. 100ಕ್ಕೂ 100 ಸರಿಯಾದ ಮಾತೇ ಹೇಳಿರಿ. ಇದನ್ನೇ ಅಜಿತ್ ಹನುಮಕ್ಕನವರವ್ರನ್ನು ಹೇಳಿದ್ದು. ಈ ಮದ್ದೂರಿನ ಘಟನೆ ಶುರು ಆದ್ಮೇಲೆ 3 ಸಲ ನಾನು ಈ ಉದಾಹರಣೆಯನ್ನು ಹೇಳಿದ್ದೀನಿ. ನೀವು ಇವತ್ತು ಬಂದಿದ್ದೀರಿ, 4ನೇ ಸಲನೂ ಹೇಳ್ತೀನಿ. ಮದ್ದೂರಿನ ಗಲಾಟೆ ಆದ ದಿವಸ ನಾನು ಕೂತ್ಕೊಂಡು ಒಂದು ಯಾವುದೋ ನೋಡ್ತಾ ಇದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮೌಲ್ವಿಗೆ ಒಂದು ಪ್ರಶ್ನೆ ಬರುತ್ತೆ. ಇಬ್ಬರು ವ್ಯಕ್ತಿಗಳಿದ್ದಾರೆ, ಒಬ್ಬ ಹೋಗಿ ಒಂದು ಸಣ್ಣ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾನೆ, ಇನ್ನೊಬ್ಬ ಹೋಗಿ ಮೂರ್ತಿ ಪೂಜೆಯನ್ನ ಮಾಡ್ತಾನೆ. ಈ ಎರಡರ ಪೈಕಿ ಅತಿ ದೊಡ್ಡ ಪಾಪ ಯಾವುದು ಅಂತ ಕೇಳಿದ್ರೆ ಆ ಮೌಲ್ವಿ ಮೂರ್ತಿ ಪೂಜೆ ಮಾಡೋದು ಅಂತ ಹೇಳ್ದ. ಮೌಲ್ವಿ, ನಿಮ್ಮ ಸಮಾಜ ಅಂಥವರನ್ನ ಧಿಕ್ಕರಿಸಿದಾಗ ನೀವು ಸೌಹಾರ್ದತೆಯ ಮಾತಾಡ್ತಿದ್ದೀರಲ್ಲ, ಈ ಮಾತಿಗೊಂದು ತೂಕ ಬರುತ್ತೆ, ಬೆಲೆ ಬರುತ್ತೆ. ಒಂದ್ ನಿಮಿಷ. ನೀವು ಆಡ್ತಾ ಇರುವ ಸೌಹಾರ್ದತೆಯ ಮಾತಿಗೆ ಬೆಲೆ ಬರೋದು ಆ ಮೌಲ್ವಿಯನ್ನ ನೀವು ಚೀತು ಅಂತ ಧಿಕ್ಕರಿಸಿ ಹೊರಗಿಟ್ಟಾಗ. ಸಹಿ ಕಹಾ ಭೈ ತೋರಿಸ್ಲಾ ನಿಮಗೆ ಕಮೆಂಟ್ಗಳನ್ನ? ಸರ್, ಅಲ್ಲಿ ಒಬ್ಬ ಮುಸ್ಲಿಂ ಕ್ರಿಕೆಟರು ಯಾವುದೋ ಸಹೋದರಿ ಹತ್ರ ರಾಖಿ ಕಟ್ಟಿಸ್ಕೊಂಡು ಫೋಟೋ ಹಾಕಿದಾಗ ಕೆಳಗಡೆ ಬರ್ತಾವಲ್ಲ ಕಮೆಂಟ್ಗಳು. ಆ ಕಮೆಂಟ್ಗಳನ್ನ ನಿಮ್ಮ ಸಮಾಜ ಸಮುದಾಯ ಧಿಕ್ಕರಿಸಿದಾಗ ನೀವು ಆಡ್ತಾ ಇರುವ ಸೌಹಾರ್ದತೆಯ ಮಾತಿಗೊಂದು ಅರ್ಥ ಬರುತ್ತೆ. ಇನ್ನೊಬ್ಬ ಮುಸ್ಲಿಂ ಕ್ರಿಕೆಟರು ಹೋಲಿ ಹಬ್ಬದ ದಿವಸ ಕೆನ್ನೆಗೆ 2 ಕಡೆ ಬಣ್ಣ ಹಚ್ಚಿಸ್ಕೊಂಡಿರೋ ಫೋಟೋ ಹಾಕಿದಾಗ ಕೆಳಗಡೆ ಬರ್ತಾವಲ್ಲ ಹೇಟ್ ಮೆಸೇಜ್ಗಳು. ಅದನ್ನ ಧಿಕ್ಕರಿಸಿದಾಗ ನೀವು ಆಡ್ತಾ ಇರುವ ಸೌಹಾರ್ದತೆಗೆ ಒಂದು ಅರ್ಥ ಬರುತ್ತೆ. ಅದನ್ನ ಏನೂ ಮಾಡದೆ ಹಿಂದೂ ಮುಸ್ಲಿಂ ಭಾಯಿ ಅಂತ ನೀವು ಬಂತು ಸ್ಟುಡಿಯೋದಲ್ಲಿ ಮಾತನಾಡಿದಾಗ ಆ ಮಾತುಗಳ ಬಗ್ಗೆ ಸಂಶಯ ಬರುತ್ತೆ ಸರ್. ಬಿಕಾಸ್ ದಟ್ ಈಸ್ ನಾಟ್ ದ ರಿಯಾಲಿಟಿ. ನೋಡ್ರಿ ಹೆಂಗಂತ ಒಬ್ರನ್ನರೇ ತೋರಿಸ್ಲಿ ನೋಡೋಣಲ್ಲ. ಅದನ್ನ ಬಿಟ್ಟು ನಮಗ ಜಾತ್ಯತೀತತೆ ಪಾಠ ಮಾಡ್ತಾರ್ಯಪ್ಪ. ರಾಜ್ಯದಾಗ ಇಷ್ಟೆಲ್ಲಾ ನಡಿಲಿಕತ್ತಿದ್ರು ಚಿಂತಿಲ್ಲಾರ್ದವನಿಗೆ ಸಂತ್ಯಾಗೋ ನಿದ್ದಿ ಅಂತ ಹಂಗ ಆಯ್ತು ನೋಡ್ರಪ್ಪ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗ ನಿದ್ದೆ ಹೊಡಿಲಿಕತ್ತಾರ ನೋಡ್ರಿ ಒಂದ್ಸಲ. 2020 ಗುರುರಾಜ್ ಜಿ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರು, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಹುಣಸೂರು, 7/5/2020. ಪುಟ್ಟರಾಜು ವಿ ಅರಣ್ಯ ರಕ್ಷಕ, ಚಿಕ್ಕಮಗಳೂರು ವಿಭಾಗ. ಅರಣ್ಯ ಇಲಾಖೆಯಲ್ಲಿ
ಕರ್ತವ್ಯ ನಿರತರಾಗಿದ್ದಾಗ ಹುತಾತ್ಮರಾದವರ ವಿವರ 1966ನೇ ಸಾಲಿನಿಂದ 31 ಆಗಸ್ಟ್ 2025ರವರೆಗೆ 13/8/1966 ಶಂಕರ್ ಮುಡಲಗಿ ಅರಣ್ಯ ರಕ್ಷಕ ಬೆಳಗಾವಿ ವಿಭಾಗ 29/12/1960 ಏ ನೀವು ಮಕ್ಕೋರಿ ಸಿದ್ದರಾಮಯ್ಯನವ್ರ, ನೀವು ಮಲ್ಕೋರ್, ನೀವು ಕುದ್ದಿದ್ ಕೂರ್ಚಂತೂ ಗಟ್ಟಿಯಾಗ ಐತಲ್ಲ, ನಿಮಗ್ ಬೇರೆ ಏನದ ಹೇಳ್ರಿ ಟೆನ್ಷನ್? ನೀವು ನಿದ್ದೆ ಮಾಡ್ರಪ್ಪ, ಆರಾಮಾಗಿ ಮಕ್ಕೊಂಡ್ಬಿಟ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.